ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೆ ದರ್ಶು ಎಜುಕೇರ್ ಚಾನೆಲ್ಗೆ ಸ್ವಾಗತ. KCET ರಿಸಲ್ಟ್ ಈಗಾಗಲೇ ಅನೌನ್ಸ್ ಆಗಿದೆ. ಈಗ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇರುವ ಗೊಂದಲ ಏನಂದರೆ KCET ಕೌನ್ಸೆಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. 2022, 23 ಹಾಗೆ ಹಿಂದಿನ ವರ್ಷಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. ಆದರೆ 2024 ಈ ಒಂದು ವರ್ಷದಲ್ಲಿ KCETಗೆ ಅಪ್ಲಿಕೇಶನ್ ಜೊತೆಗೇನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಡೆಸಿದ್ದಾರೆ. ರಿಸಲ್ಟ್ ಕೂಡ ಬಂತು. ನೆಕ್ಸ್ಟ್ ಇವಾಗ KCET ಆಪ್ಷನ್ ಎಂಟ್ರಿ ಬರುತ್ತೆ. ರಿಸಲ್ಟ್ ಆದ ನಂತರ ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರೊಸೆಸ್ ಬಾಕಿ ಇರುವಂತಹ ಕಾರಣ. ಕೆಲವೊಂದು ಪ್ರೊಸೆಸ್ ಬಾಕಿ ಇದೆ. ಏನು ಅಂತ ಅಂದರೆ ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಪ್ರೊಸೆಸ್ ಇರುತ್ತೆ. ಅದಕ್ಕಾಗಿ ಮತ್ತೆ ಹೊಸದಾದಂಥ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಕೆಲವೊಂದು ಸ್ಟೂಡೆಂಟ್ಸ್ ರ್ಯಾಂಕಿಂಗ್ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. KCET ಮತ್ತು ಬೋರ್ಡ್ ಎಕ್ಸಾಮ್ಸ್ ಬರೆದ್ರೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಏನಿದೆ ಅದರಿಂದ KCET ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾವ ಸ್ಟೆಪ್ಸ್ ಇಂದ ರ್ಯಾಂಕಿಂಗ್ನ ಪಡೆದುಕೊಳ್ಳೋದು ಅಂತ ವಿದ್ಯಾರ್ಥಿಗಳಿಗೆ KEA ಅವರು ತಿಳಿಸಬಹುದು. ಇನ್ನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋದಕ್ಕೆ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದನ್ನು ಕೂಡ ನೀವು ಡೌನ್ಲೋಡ್ ಆಗಿಂದ ಕೌನ್ಸಿಲಿಂಗ್ ರಿಲೇಟೆಡ್ ಆಪ್ಷನ್ ಎಂಟ್ರಿನ ಶುರು ಮಾಡ್ತಾರೆ. ಎಲ್ಲ ಪ್ರೊಸೆಸಸ್ ಮುಗಿದ ಮೇಲೆ ಕೌನ್ಸಿಲಿಂಗ್ ರಿಲೇಟೆಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ಜೂನ್ 3ನೇ ವೀಕ್, 3rd ವೀಕ್ ಆರ್ 4th ವೀಕ್ನಲ್ಲಿ ಆಪ್ಷನ್ ಎಂಟ್ರಿ KCET ಕೌನ್ಸಿಲಿಂಗ್ ಪ್ರೊಸೆಸ್ಸು ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಈಗಿಂದಲೇ ಆಪ್ಷನ್ ಎಂಟ್ರಿ ತಯಾರಿಯನ್ನು ನಡೆಸಬೇಕಾಗತ್ತೆ. ಯಾಕಂದರೆ ಆಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜ್ ಲಿಸ್ಟ್ ರೆಡಿ ಮಾಡೋದಕ್ಕೆ ಡಿಫಿಕಲ್ಟಿ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ನಿಮಗೆ ಅರ್ಥ ಆಗಬೇಕಾಗಿರೋದು ಈಗಲಿಂದಲೇ ಆಪ್ಷನ್ ಎಂಟ್ರಿ ಅಂದ್ರೇನು ಅಂತ, ಹಾಗೆ ಕೌನ್ಸಿಲಿಂಗ್ ಅಂದ್ರೇನು ಅಂತ ತಿಳಿದುಕೊಂಡ್ರೆ ಮುಂದೆ ಸುಲಭವಾಗಿ ಆಪ್ಷನ್ ಎಂಟ್ರಿನ ನೀವು ನಡೆಸ್ಬೋದು. ಯಾಕಂದರೆ ನಿಮಗೆ ಒಂದು ಯಾವ ಕಾಲೇಜ್ ಬೇಕು ಹಾಗೆ ಯಾವ ಬ್ರಾಂಚ್ ಬೇಕು ಅಂತ ಡಿಸೈಡ್ ಮಾಡೋದು ಇಲ್ಲಿ ಆಪ್ಷನ್ ಎಂಟ್ರಿ. ಅದಕ್ಕಾಗಿ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಅಟೆಂಡ್ ಆಗಬೇಕು. ಅದಕ್ಕಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಅದರ ಬಗ್ಗೆ ಮತ್ತಿಷ್ಟು ಮಾಹಿತಿಗಳನ್ನು, ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಇವಾಗಲೇ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಜೊತೆಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.